ಓಂ ಶಾಂತಿ. ಅಕ್ಟೋಬರ್ 14, 2025 प्रातः मुरली बाप दादा मधुबन। मीठे बच्चे, ये पुरुषोत्तम संगम युग कल्याणकारी युग है। इसमें ही परिवर्तन होता है। तुम कनिष्ठ से उत्तम पुरुष बनते हो। ಮಧುರರಾದ ಮಕ್ಕಳೇ, ಇದು ಪುರುಷೋತ್ತಮ ಸಂಗಮ್ ಯುಗ, ಇದು ಕಲ್ಯಾಣಕಾರಿ ಯುಗ ಆಗಿದೆ. ಇದರಲ್ಲೇ ಪರಿವರ್ತನೆ ಆಗುತ್ತೆ. ಇದು ಮಾನವ ಪರಿವರ್ತನೆ ಇರಲಿ, ಟೋಟಲ್ ಇಡೀ ವಿಶ್ವದ ಪರಿವರ್ತನೆ ಇದೇ ಸಮಯದಲ್ಲಾಗುತ್ತೆ. ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗ್ತೀರಿ, ಅಂದ್ರೆ ಪುರುಷೋತ್ತಮರು, ಅಂದ್ರೆ ದೇವತೆಗಳಾಗ್ತೀರಿ. प्रश्न, इस ज्ञान मार्ग में कौन सी बात सोचने व बोलने से कभी भी उन्नति नहीं हो सकती है? ಪ್ರಶ್ನೆ ಆಗಿದೆ, ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತನ್ನ ಯೋಚನೆ ಮಾಡೋದ್ರಿಂದ ಅಥವಾ ಮಾತಾಡೋದ್ರಿಂದ ಎಂದು ಉನ್ನತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. उत्तर, ड्रामा में होगा तो पुरुषार्थ कर लेंगे, ड्रामा कराएगा तो कर लेंगे। ये सोचने व बोलने वालों की उन्नति कभी नहीं हो सकती है. ಡ್ರಾಮಾದಲ್ಲಿದ್ರೆ ಪುರುಷಾರ್ಥ ಮಾಡ್ತೀನಿ, ಡ್ರಾಮಾ ಮಾಡಿಸಿದ್ರೆ ಮಾಡ್ತೀನಿ, ಡ್ರಾಮಾದಲ್ಲಿ ಇದ್ದಿದ್ದಾಗುತ್ತೆ. ಈ ತರ ಯೋಚನೆ ಮಾಡೋದ್ರಿಂದ ಮಾತಾಡೋದ್ರಿಂದ ಉನ್ನತಿ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಮಾದಲ್ಲಿದ್ರೆ ಮಾಡ್ತೀನಿ, ಡ್ರಾಮಾ ಮಾಡಿಸಿದ್ರೆ ಮಾಡ್ತೀನಿ, ಡ್ರಾಮಾದಲ್ಲಿ ಇದ್ದಿದ್ದಾಗುತ್ತೆ, ಡ್ರಾಮಾದಲ್ಲಿ ಇದ್ದಿದ್ದು ಸಿಗುತ್ತೆ ಅಂತ ಕೈ ಕೊಟ್ಟು ಕೂತು ಬರೀ ಯೋಚನೆ ಮಾಡಿ ಮಾತಾಡಿದ್ರೆ ಇದರಿಂದ ಯಾರ ಉನ್ನತಿನೂ ಸಾಧ್ಯ ಇಲ್ಲ. ಏ ಕೆಹನಾ ಹಿ ರಾಂಗ್ ಹೇ, ಈ ಮಾತಾಡೋದೇ ಇದು ತಪ್ಪಾಗುತ್ತೆ. ತುಮ್ ಜಾನ್ತೆ ಹೋ ಅಭಿ ಜೋ ಪುರುಷಾರ್ಥ ಕರ್ ರಹೆ ಯೇ ಭಿ ಡ್ರಾಮಾ ಮೇ ನೋಂದ್ ಹೇ, ಪುರುಷಾರ್ಥ ಕರ್ನಾ ಹಿ ಹೇ. ಆದ್ರೆ ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಏನ್ ಪುರುಷಾರ್ಥ ಮಾಡ್ತಾ ಇದೀವಿ ಏನೋ ಅದು ಡ್ರಾಮಾದಲ್ಲಿ ನಿಗದಿ ಆಗುತ್ತೆ. ಪುರುಷಾರ್ಥ ಮಾಡ್ಬೇಕು. ಪುರುಷಾರ್ಥ ಮಾಡ್ದೇನೆ ಸುಮ್ಮನೆ ಡ್ರಾಮಾ ಅಂತ ಹೇಳಿದ್ರೆ, ಡ್ರಾಮಾದಲ್ಲಿ ಸಿಗುತ್ತೆ ಅಂತಂದ್ರೆ ಯೋಚನೆ ಮಾಡಿದ್ರೆ ಮಾತಾಡೋದ್ರಿಂದ ಏನು ಸಿಗಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಡ್ರಾಮಾ ಅನ್ನೋ ಜ್ಞಾನನ ಯಥಾರ್ಥವಾಗಿ ತಿಳ್ಕೊಳ್ಳೋದು ಒಂದು ಅದೃಷ್ಟ. ಯಾಕೆಂದ್ರೆ ಅದು ಅರ್ಥ ಆದ್ರೆ ಜ್ಞಾನ ಅರ್ಥ ಆಗಿದೆ ಅಂತ. ಪುರುಷಾರ್ಥ ನಡೆಯುತ್ತೆ, ಇಲ್ಲಾಂದ್ರೆ ಕೈ ಕಟ್ಟಿ ಕುತ್ಕೊಂಡು ಅಯ್ಯೋ ಡ್ರಾಮಾದಲ್ಲಿ ಇದ್ದಿದ್ದಾಗುತ್ತೆ ಬಿಡಿ, ಡ್ರಾಮಾದಲ್ಲಿ ಇದ್ದಿದ್ದು ಸಿಗುತ್ತೆ ಅಂದ್ರೆ ಏನು ಸಿಗಲ್ಲ. गीत, ये कहानी है दीवे और तूफान की। ओम शांति। ये कलियुगी मनुष्यों के गीत, परंतु इनका अर्थ वह नहीं जानते हैं. ಮುರಳಿಯಲ್ಲಿ ಹಾಡಾಗಿದೆ. ಈ ಕತೆ ದೀಪ ಹಾಗೂ ಬಿರುಗಾಳಿಯ ಕತೆ. ನೋಡಿ, ಆತ್ಮ ದೀಪ ಮಾಯೆಯ ಬಿರುಗಾಳಿಯ ಕತೆ ಇದು. ಇದನ್ನ ಭಕ್ತಿ ಮಾರ್ಗದಲ್ಲಿ ಚಿಕ್ಕ ಪುಟ್ಟ ಕತೆಗಳಾಗಿ ಬರೆದಿದ್ದಾರೆ. ಇದು ಕಲಿಯುಗಿ ಮನುಷ್ಯರ ಹಾಡು, ಆದ್ರೆ ಇದರ ಅರ್ಥ ಅವ್ರೇನು ತಿಳ್ಕೊಂಡಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನೀವೀಗ ಪುರುಷೋತ್ತಮ ಸಂಗಮ ಯುಗಿ ಆಗಿದ್ದೀರಾ. ಸಂಗಮ್ ಯುಗಕ್ಕೆ ಸಾಥ್ ಪುರುಷೋತ್ತಮಿ ಲಿಖನಾ ಚಾಯಿ. ಸಂಗಮ್ ಯುಗ ಅಂತ ಬರೀ ಸಂಗಮ್ ಯುಗ ಬರಿಬಾರ್ದು, ಪುರುಷೋತ್ತಮ ಅನ್ನೋ ಶಬ್ದದೊಂದಿಗೆ ಬರಿಬೇಕು. बच्चों को ज्ञान की पॉइंट्स याद न होने कारण फिर ऐसे लक्ष्य लिखने भूल जाते हैं. ಮಕ್ಕಳಿಗೆ ಜ್ಞಾನದ ಪಾಯಿಂಟ್ಸ್ ನೆನಪು ಇಲ್ಲದೆ ಇರೋ ಕಾರಣ ಇಂತಿಂತ ಅಕ್ಷರಗಳನ್ನ ಬರೆಯೋದನ್ನ ಮರಿತಾರೆ. ಬರೀ ಸಂಗಮ್ ಯುಗ ಅಂತ ಬರೀತಾರೆ, ಪುರುಷೋತ್ತಮ ಅನ್ನೋದನ್ನ ಬರೆಯಲ್ಲ. ये मुख्य है, इनका अर्थ भी तुम ही समझ सकते हो. ಇದೇ ಮುಖ್ಯ. ಇದರ ಅರ್ಥನೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನೀವೇ ತಿಳ್ಕೊಳ್ಬಹುದು. ಪುರುಷೋತ್ತಮ ಅನ್ನೋದರ ಅರ್ಥ ನಿಮ್ಗೆ ಗೊತ್ತಿದೆ. ಪುರುಷೋತ್ತಮ ಮಾಸನೂ ಇದೆ. ಇದು ಪುರುಷೋತ್ತಮ ಯುಗ, ಸಂಗಮ ಯುಗ. संगम का भी एक त्योहार है. ये त्योहार सबसे ऊंच है. तुम जानते हो अभी हम पुरुषोत्तम बन रहे हैं. ಈ ಸಂಗಮ ಯುಗನೇ ಒಂದು ಹಬ್ಬ, ಸಂಗಮ ಯುಗದ್ದೇ ಒಂದು ಹಬ್ಬ ಇದು. ಈ ಹಬ್ಬ ಎಲ್ಲದಕ್ಕಿಂತ ಶ್ರೇಷ್ಠ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವೀಗ ಪುರುಷೋತ್ತಮರು ಆಗ್ತಾ ಇದ್ದೀವಿ. ಉತ್ತಮರಲ್ಲಿ ಉತ್ತಮ ಪುರುಷರು, ಉತ್ತಮರಲ್ಲಿ ಉತ್ತಮರು. ಸಾವ್ಕಾರ್ ಸೆ ಸಾವ್ಕಾರ್ ನಂಬರ್ 1 ಕಹೆಂಗೆ ಲಕ್ಷ್ಮೀ ನಾರಾಯಣ್. ಪುರುಷೋತ್ತಮರಲ್ಲಿ ನಂಬರ್ 1, ಶ್ರೀಮಂತರಲ್ಲಿ ಶ್ರೀಮಂತರು ನಂಬರ್ 1 ಅವ್ರು ಯಾರು? ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣರು.
शास्त्र में दिखाते हैं बड़ी प्रलय हुई, फिर नंबर 1 श्री कृष्ण पीपल के पत्ते पर सागर में आया. ಶಾಸ್ತ್ರಗಳಲ್ಲಿ ತೋರಿಸ್ತಾರೆ ಬಹಳ ದೊಡ್ಡ ಪ್ರಳಯ ಆಗ್ಬಿಡುತ್ತೆ, ಜಲಮಯ ಆಗುತ್ತೆ, ಅದರಲ್ಲಿ ಆಲದ ಎಲೆ ಮೇಲೆ ಶ್ರೀಕೃಷ್ಣ ನೀರ್ ಮೇಲೆ ತೇಲ್ಕೊಂಡ್ಬರ್ತಾನೆ ಅಂತ. अभी तुम क्या कहेंगे? नंबर 1 है श्री कृष्ण जिसको ही श्याम सुंदर कहते हैं. ನೀವೇನ್ ಹೇಳ್ತೀರಿ? ನಂಬರ್ 1 ಈ ಶ್ರೀಕೃಷ್ಣ, ಯಾರನ್ನ ಶ್ಯಾಮ ಸುಂದರ ಅಂತಾನೂ ಕರೀಲಾಗುತ್ತೆ. ತೋರಿಸ್ತಾರೆ ಬೆರಳು ಚೀಪ್ತಾ ಆಲದ ಎಲೆ ಮೇಲೆ ತೇಲ್ಕೊಂಬಂದ ಅಂತ ಹೇಳಿ. बच्चा तो गर्भ में ही रहता तो पहले पहले ज्ञान सागर से निकला हुआ ಉತ್ತಮ್ ಸೆ ಉತ್ತಮ್ ಪುರುಷ್ ಶ್ರೀ ಕೃಷ್ಣ ಹೇ. ಮಕ್ಕಳು ಆಲದ ಎಲೆ ಮೇಲೆ ಹೆಂಗೆ ತೇಲ್ಕೊಂಬಂದ್ರು? ಗರ್ಭದಲ್ಲಿ ಇರ್ತಾರಲ್ವ ಮಕ್ಕಳು, ಆಲದ ಎಲೆ ಮೇಲೆ ಹೆಂಗ್ ಬಂದ್ಬಿಟ್ರು? ಮೊಟ್ಟ ಮೊದಲು ಯಾಕೆ ಹೇಳ್ತಾರೆ ಸಾಗರದಲ್ಲಿ ಆಲದ ಎಲೆ ಮೇಲೆ ತೇಲ್ಕೊಂಬಂದಿದ್ದು ಅಂದ್ರೆ, ಬಾಬು ಹೇಳ್ತಾರೆ ಮೊಟ್ಟ ಮೊದಲು ಜ್ಞಾನ ಸಾಗರನಿಂದ ಹುಟ್ಟಿರೋ ಉತ್ತಮದಲ್ಲಿ ಉತ್ತಮ ಪುರುಷ ಶ್ರೀಕೃಷ್ಣ. ಅಂದ್ರೆ ಶ್ರೀಕೃಷ್ಣನ ಆತ್ಮ ತಾನೆ ಬ್ರಹ್ಮ ಬಾಬವರು. ज्ञान सागर से स्वर्ग की स्थापना होती है, उनमें नंबर 1 पुरुषोत्तम ये श्री कृष्ण है. ಜ್ಞಾನ ಸಾಗರನಿಂದನೇ ಸ್ವರ್ಗದ ಸ್ಥಾಪನೆ ಆಗುತ್ತೆ, ಅದರಲ್ಲೂ ನಂಬರ್ 1 ಪುರುಷೋತ್ತಮ ಶ್ರೀಕೃಷ್ಣ. ಹಾಗೂ ಜ್ಞಾನ ಸಾಗರ ನೀರಿನ ಸಾಗರ ಅಲ್ಲ ಇದು. ಪ್ರಳಯ ಭಿ ಹೋತಿ ನಹಿ, ಮನುಷ್ಯ ಹೇಳೋ ತರ ಜಗತ್ತೆಲ್ಲ ಜಲಮಯ ಆಗ್ಬಿಡುತ್ತೆ, ಆ ತರ ಪ್ರಳಯನೂ ಆಗೋದಿಲ್ಲ. ಕೆಲವು ಮಕ್ಕಳು ನಯೇ ನಯೇ ಆತೆ ತೋ ಬಾಪ್ ಕೋ ಫಿರ್ ಪುರಾನಿ ಪಾಯಿಂಟ್ ರಿಪೀಟ್ ಕರ್ನಿ ಪಡ್ತಿ ಹೇ. ಈಗ ಹೊಸ ಹೊಸ ಮಕ್ಕಳು ಬಾಬೋರ್ ಮಕ್ಕಳು ಹುಟ್ಕೊಳ್ತಾ ಹೋಗ್ತಾರೆ ಅಂದ್ರೆ ಬಾಬೋರ್ ಹಳೆ ಹಳೆ ಪಾಯಿಂಟ್ಸ್ ಗಳನ್ನ ಮತ್ತೆ ರಿಪೀಟ್ ಮಾಡ್ಬೇಕಾಗುತ್ತೆ ಹೊಸ ಮಕ್ಕಳಿಗೋಸ್ಕರ. ಸತ್ಯ ತ್ರೇತ ದ್ವಾಪರ ಕಲಿಯುಗ, ಇದು 4 ಯುಗಗಳು. 5ನೇ ಯುಗ पुरुषोत्तम संगम युग. इस युग में मनुष्य चेंज होते हैं. ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಮನುಷ್ಯರು ಚೇಂಜ್ ಆಗ್ತಾರೆ, ಪರಿವರ್ತನೆ ಆಗ್ತಾರೆ. ಅಂದ್ರೆ ಕನಿಷ್ಠರಿಂದ ಸರ್ವೋತ್ತಮರಾಗ್ತಾರೆ. जैसे श्री बाबा को भी पुरुषोत्तम व सर्वोत्तम कहते हैं ना, वह है परम आत्मा परमात्मा. फिर पुरुष में उत्तम ये लक्ष्मी नारायण है. ಶ್ರೀ ಬಾಬವರು ಸರ್ವೋತ್ತಮರು, ದೇವತೆಗಳು ಪುರುಷೋತ್ತಮರು, ಅವರು ಪರಮ ಆತ್ಮ ಪರಮಾತ್ಮ. ಇವರು ಪುರುಷರಲ್ಲಿ ಉತ್ತಮರು, ಪುರುಷ ಅಂದ್ರೆ ಆತ್ಮ, ಆತ್ಮಗಳಲ್ಲಿ ಉತ್ತಮರು ಲಕ್ಷ್ಮೀನಾರಾಯಣರು. ಇನೋಕೋ ಐಸಾ ಕಿಸ್ನೆ ಬನಾಯ, ಇವರನ್ನ ಈ ರೀತಿ ಮಾಡಿದವ್ರು ಯಾರು? ये तुम बच्चे ही जानते हो, ಇದು ನೀವು ಮಕ್ಕಳಿಗೆ ಗೊತ್ತಿದೆ. बच्चों को भी समझ में आया है, इस समय हम पुरुषार्थ करते हैं ऐसा बनने के लिए. ಮಕ್ಕಳಿಗೀಗ ಅರಿವಿಗೆ ಬಂದಿದೆ, ಈ ಸಮಯದಲ್ಲಿ ನಾವು ಪುರುಷಾರ್ಥ ಮಾಡ್ತಾ ಇದೀವಿ ಈ ತರ ಆಗ್ಲಿಕ್ಕೆ, ಈ ತರ ಶ್ರೀ ಲಕ್ಷ್ಮೀ ನಾರಾಯಣರ ತರ ಆಗ್ಲಿಕ್ಕೆ. ಪುರುಷಾರ್ಥ कोई बड़ा नहीं है, ಮೋಸ್ಟ್ ಸಿಂಪಲ್ है. ಮಕ್ಕಳೇ ಪುರುಷಾರ್ಥನ ಏನೋ ಬಹಳ ಕಠಿಣವಾಗಿರೋದಲ್ಲ, ಇದು ಮೋಸ್ಟ್ ಸಿಂಪಲ್ ಆಗಿದೆ. सीखने वाली भी है तो अबलाए कुब्जाए, जो कुछ भी पढ़ी लिखी नहीं है उन्हों के लिए कितना सह समझाया जाता है. ಇದು ಕಲಿಯೋ ಅಂತದಷ್ಟೇನೆ, ಅರ್ಥ ಮಾಡ್ಕೊಳ್ಳೋಂಥದ್ದು. ಅಬಲೆಯರು, ಕುಬ್ಜೆಯರು, ಅವಿದ್ಯಾವಂತರು ಎಲ್ಲ ಇದ್ದಾರೆ, ಅವರೆಲ್ಲರಿಗೂ ಸಹಜವಾಗಿ ಬಾಬೋರ್ ತಿಳಿಸ್ಕೊಡ್ತಾರೆ. ನೋಡಿ, ಪ್ರಪಂಚದ ಪ್ರತಿ ಒಂದು ಆತ್ಮಕ್ಕೂ, ಎಂಥದೇ ಸಾಧಾರಣ ಆತ್ಮಕ್ಕೂ ಅರ್ಥ ಆಗೋ ತರ ಸರಳವಾಗಿ ಬಾಬೋರ್ ತಿಳಿಸ್ಕೊಡ್ತಾರೆ. देखो अहमदाबाद में एक साधु था, कहता था हम कुछ खाते पीते नहीं. अच्छा कोई सारी आयु खाता पीता नहीं, फिर क्या प्राप्ति तो कुछ भी नहीं ना. ಬಾಬೋರ್ ಅನುಭವ ಹೇಳೋದು, ಅಹಮದಾಬಾದ್ ಅಲ್ಲಿ ಒಬ್ರು ಸಾಧು ಇದ್ರಂತೆ. ಅವ್ರು ಹೇಳ್ತಿದ್ರಂತೆ, ನಾನೇನು ತಿನ್ನೋದು ಕುಡಿಯೋದು ಇಲ್ಲ, ಉಪವಾಸ ಒಳ್ಳೇದು, ಇಡೀ ಜೀವನ ಪರ್ಯಂತ ತಿನ್ನೋದು ಕುಡಿಯೋದು ಏನು ಇಲ್ಲ. ಸರಿ, ಓಕೆ, ಪ್ರಾಪ್ತಿ ಏನಾಯ್ತು? ಏನು ತಿನ್ನಲ್ಲ ಕುಡಿಯಲ್ಲ, ಪ್ರಾಪ್ತಿ ಏನಿದೆ ಅದರಲ್ಲಿ? जाड़ को भी खाना तो मिलता है ना, खाद पानी आदि नेचुरल उसको मिलता है, जिससे जाड़ वृद्धि को पाता है. ಬಾಬೋರ್ ಹೇಳೋದು, ವೃಕ್ಷಕ್ಕೂ ಆಹಾರ ನೀರು ಎಲ್ಲ ಬೇಕಲ್ಲ, ಗೊಬ್ಬರ ನೀರು ಎಲ್ಲ ನ್ಯಾಚುರಲ್ ನೇಚರ್ ಇಂದನೇ ಸಿಗುತ್ತೆ, ಇದರಿಂದ ವೃಕ್ಷ ಬೆಳವಣಿಗೆ ಆಗುತ್ತೆ. उसने भी कोई रिद्धि सिद्धि पाई होगी, ऐसा बहुत है जो आग से पानी से चले जाते.
ಇನ್ಸೆ ಬಲ ಫಾಯ್ದಾ ಕ್ಯಾ. ಬಾಬಾ ಹೇಳ್ತಾರೆ ಏನೆಲ್ಲ ರಿದ್ದಿ ಸಿದ್ಧಿಗಳನ್ನ ಮಾಡ್ತಾರೆ ಜನ ಇವತ್ತು. ಬಹಳಷ್ಟು ಜನ ಏನೆಲ್ಲ ಹೊಸ ಅದ್ಭುತವಾಗಿರೋದು ಹೇಳ್ತಾರೆ. ಬೆಂಕಿ ಮೇಲೆ ನಡೀತಾರೆ, ನೀರಿನ ಮೇಲೆ ನಡೀತಾರೆ, ಗಾಳಿಯಲ್ಲಿ ತೇಲ್ತಾರೆ. ಆಯ್ತು, ಉಪವಾಸ ಇರ್ತಾರೆ, ನೀರೇ ಕುಡಿಯಲ್ಲ, ಊಟನೇ ಮಾಡಲ್ಲ, ಏನೇನೋ. ಬಾಬೋರ್ ಕೇಳೋದು ಬಲ ಫಾಯ್ದಾ ಕ್ಯಾ ಹುವಾ, ಏನ್ ಲಾಭ, ತನಗೇನ್ ಲಾಭ, ಸಮಾಜಕ್ಕೇನ್ ಲಾಭ ಅದರಲ್ಲಿ. ನೀರಿನ ಮೇಲೆ 20 ವರ್ಷ ನಡೆಯಕ್ಕೆ ಸಾಧನೆ ಮಾಡಿದ್ರಂತೆ. ಬಾಬಾ ಹೇಳ್ತಾರೆ ಅದೇ 10 ರೂಪಾಯಿ ಕೊಟ್ರೆ ದೋಣಿಯವನ್ ಈ ಕಡೆಯಿಂದ ಆ ಕಡೆ ಕರ್ಕೊಂಡೋಗಿ ಬಿಡ್ತಾರೆ. ಅದನ್ನ 20 ವರ್ಷ ಸಾಧನೆ ಮಾಡಿ ಏನ್ ಉಪಯೋಗ ಆಯ್ತು. ಅಂದ್ರೆ ಬಾಬಾ ಹೇಳೋದು ಇವ್ಯಾವ ಸಾಧನೆಯಲ್ಲಿ ಯಾರಿಗ್ ಲಾಭ, ಅವರಿಗೆ ಲಾಭ ಇಲ್ಲ ಅಂದ್ಮೇಲೆ ತುಮಾರಾ ತೋ ಇಸ್ ಸಹಜ ರಾಜಯೋಗ ಸೆ ಜನ್ಮ ಜನ್ಮಾಂತರ ಕಾ ಫಾಯ್ದಾ ಹೈ. ನಿಮ್ದಂತೂ ಈ ಸಹಜ ರಾಜಯೋಗದಿಂದ ಒಂದು ಜನ್ಮಕ್ಕಲ್ಲ ಮಕ್ಕಳೇ, ಜನ್ಮ ಜನ್ಮಾಂತರಕ್ಕೆ ಲಾಭ ಇದೆ. ನೀವು ಜನ್ಮ ಜನ್ಮಾಂತರಕ್ಕೆ ದುಃಖಿಯಿಂದ ಸುಖಿಯನ್ನಾಗಿ ಮಾಡ್ತೀನಿ. ಬಾಬಾ ಹೇಳ್ತಾರೆ ಮಕ್ಕಳೇ ಡ್ರಾಮಾ ಅನುಸಾರ ಹಮ್ ತುಮಕೋ ಗುಹ್ಯ ಬಾತೆ ಸುನಾತಾ. ನಾನ್ ನಿಮ್ ಮಕ್ಕಳಿಗೆ ಬಹಳ ಗುಹ್ಯವಾಗಿರೋ ಮಾತುಗಳನ್ನ ತಿಳಿಸ್ಕೊಡ್ತೀನಿ. ಜೈಸೆ ಬಾಬಾನೆ ಸಮಜಾಯ ಶಿವ और ಶಂಕರ್ ಕೋ ಮಿಲಾಯಾ ಕ್ಯೂ ಹೇ. ಇದನ್ನು ಬಾಬಾ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಶಿವಶಂಕರನ್ ಯಾಕೆ ಒಂದು ಅಂತ ಹೇಳ್ಬಿಡ್ತಾರೆ. ಶಂಕರ್ ಕಾ ತೋ ಈ ಸೃಷ್ಟಿ ಮೇ ಪಾರ್ಟ್ ಹಿ ನಹಿ ಹೈ. ಶಂಕರಂದ್ ಏನು ಪಾತ್ರನೇ ಇಲ್ಲ ಇಲ್ಲಿ. शिव का ब्रह्मा का विष्णु का पार्ट है. ब्रह्ಮ और ವಿಷ್ಣು का ಆಲ್ರೌಂಡ್ ಪಾರ್ಟ್ है. ಶಿವ ಬಾಬಾ ಅವ್ರ ಪಾತ್ರ ಇದೆ ಡ್ರಾಮಾದಲ್ಲಿ, ಬ್ರಹ್ಮನ್ ಪಾತ್ರ ಇದೆ, ವಿಷ್ಣು ಪಾತ್ರ ಇದೆ. ಯಾಕೆಂದ್ರೆ ಬ್ರಹ್ಮ ಸೊ ವಿಷ್ಣು, ವಿಷ್ಣು ಸೊ ಬ್ರಹ್ಮ, ಆಲ್ರೌಂಡ್ ಪಾರ್ಟ್ ಮಾಡವರವರು. ಶಿವ ಬಾಬಾವ್ರದ್ದು ಈ ಸಮಯದಲ್ಲಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪಾತ್ರ ಇದೆ. ಜೋ ಹಾಕರ್ ಜ್ಞಾನ ದೇತೆ ಹೇ, ಅವ್ರು ಬಂದು ಜ್ಞಾನ ಕೊಡ್ತಾರೆ. ಫಿರ್ ನಿರ್ವಾಣ ಧಾಮ್ ಮೇ ಚಲೇ ಜಾತೆ ಹೇ, ಮತ್ತೆ ಅವರು ನಿರ್ವಾಣ ಧಾಮಕ್ಕೆ ಹೊರಟೋಗ್ತಾರೆ ತನ್ನ ಪಾತ್ರ ಮುಗಿಸಿ. ಬಚ್ಚೋಂ ಕೋ ಜಾಯ್ದಾದ ದೇಕರ್ ಖುದ್ ವಾನಪ್ರಸ್ಥ ಮೇ ಚಲೇ ಜಾತೆ ಹೇ. ಮಕ್ಕಳಿಗೆ ಪುರುಷಾರ್ಥ ಮಾಡಿಸಿ ಆಸ್ತಿ ಕೊಟ್ಟು ತಾನು ವಾನಪ್ರಸ್ಥ ಆಶ್ರಮ ವಿಶ್ರಾಂತಿಗೆ ಹೋಗ್ಬಿಡ್ತಾರೆ. ವಾನಪ್ರಸ್ಥ ಅರ್ಥ ಏನು, गुरुद्वारा वाणी से परे जाने का पुरुषार्थ करना, परंतु वापस तो कोई जा ही नहीं सकते क्योंकि विकारी भ्रष्टाचारी है. ವಾನಪ್ರಸ್ಥಿಗಳ ಹತ್ರ ಹೋಗ್ತಾರೆ, ಗುರುಗಳ ಹತ್ರ ವಾಣಿಯಿಂದ ದೂರ ಹೋಗೋ ಪುರುಷಾರ್ಥ ಮಾಡಕ್ಕೆ. ಆದ್ರೆ ವಾಪಸ್ ಅಂತೂ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಯಾವ ಗುರುಗಳ ಹತ್ರ ಹೋಗಿ ಏನೇ ಸಾಧನೆ ಮಾಡಿದ್ರು ಯಾರು ಮುಕ್ತಿಗಂತೂ ವಾಪಸ್ ಹೋಗಲ್ಲ. ಯಾಕೆ ಅಂದ್ರೆ ವಿಕಾರಿ ಭ್ರಷ್ಟಾಚಾರಿ ಆತ್ಮ ಮುಕ್ತಿಗೆ ಹೆಂಗ್ ಹೋಗಕ್ ಸಾಧ್ಯ ಆಗತ್ತೆ. ವಿಕಾರದಿಂದನೇ ಜನ್ಮ ಎಲ್ಲರದು ಆಗುತ್ತೆ. ಆದ್ರೆ ಶ್ರೀ ಕೃಷ್ಣ ಅಥವಾ ಶ್ರೀ ಲಕ್ಷ್ಮೀ ನಾರಾಯಣರು ನಿರ್ವಿಕಾರಿಗಳು, ಅವ್ರದ್ದು ವಿಕಾರದಿಂದ ಜನ್ಮ ಆಗೋದಿಲ್ಲ. ಆದ್ದರಿಂದ ಅವರನ್ನ ಶ್ರೇಷ್ಠಾಚಾರಿಗಳು ಅಂತ ಕರೀಲಾಗತ್ತೆ. ಕುಮಾರಿಯಾ ಭಿ ನಿರ್ವಿಕಾರಿ ಹೇ, ಇಸಿಲಿಯೇ ಉನ್ಕೆ ಹಾಗೆ ಮಾತಾ ಟೇಕ್ತೆ ಹೇ. ಕುಮಾರಿಯರು ನಿರ್ವಿಕಾರಿಗಳು, ನಿರ್ವಿಕಾರಿಗಳಾಗಿದ್ರೆ ನಿರ್ವಿಕಾರಿಗಳು, ಆದ್ದರಿಂದ ಅವ್ರ ಮುಂದೆ ಎಲ್ಲರೂ ತಲೆ ಬಾಗ್ತಾರೆ. ನೋಡಿ, ನವರಾತ್ರಿಯಲ್ಲಿ ಕುಮಾರಿಯರನ್ನ ಕೂಡಿಸಿ ಪೂಜೆ ಮಾಡ್ತಾರೆ. ಅದೇ ಕುಮಾರಿ ವಿವಾಹ ಆಗಿದ್ದ ದಿನ ಎಲ್ಲರಿಗೂ ಪೂಜೆ ಮಾಡ್ಬೇಕಾಗತ್ತೆ. ಪವಿತ್ರತೆನೇ ಪೂಜ್ಯತೆ ಅಂತ ಹೇಳೋದು ಬಾಬಾ ಅವರು. तो बाबा ने समझाया यहाँ शंकर का कोई पार्ट नहीं, बाकी प्रजापिता ब्रह्मा तो जरूर प्रजा का पिता हुआ ना. ಬಾಬಾ ಹೇಳ್ತಾರೆ ಈ ಶಂಕರಂದೇನು ಪಾತ್ರ ಇಲ್ಲ, ಬಾಕಿ ಪ್ರಜಾಪಿತ ಬ್ರಹ್ಮ ಅವಶ್ಯಕವಾಗಿ ಅವರು ಪ್ರಜೆಗಳ ಪಿತ. ಶಿವ ಬಾಬಾ ಕೊತ್ತು ಆತ್ಮಾओं का पिता कहेंगे. ಶಿವ ಬಾಬಾ ಅವರಂತೂ ಆತ್ಮಗಳ ತಂದೆ, ಅವರು ಅವಿನಾಶಿ ತಂದೆ. ಗುಹ್ಯ ಬಾತೆ ಅಚ್ಚಿ ರೀತಿ ಧಾರಣ ಕರ್ನಿ, ಎಲ್ಲ ಗುಹ್ಯ ಮಾತೆಗಳನ್ನ ಚೆನ್ನಾಗಿ ಧಾರಣೆ ಮಾಡ್ಕೊಳ್ಬೇಕು. जो बड़े बड़े फिलासफर होते हैं उनको बहुत टाइटल मिलते हैं. ಯಾರು ದೊಡ್ಡ ದೊಡ್ಡ ಫಿಲಾಸಫರ್ ಇರ್ತಾರಲ್ಲ ಅವರಿಗೆ ದೊಡ್ಡ ದೊಡ್ಡ ಟೈಟಲ್ ಸಿಗುತ್ತಲ್ವಾ. ಶ್ರೀ ಶ್ರೀ 108, ಶ್ರೀ ಶ್ರೀ 16,108, ಈ ಟೈಟಲ್ ಎಲ್ಲ ವಿದ್ವಾಂಸರಿಗೆಲ್ಲ ಸಿಗುತ್ತೆ. बनारस कॉलेज में से पास कर टाइटल ले आते हैं. बाबा ने गुप्ता जी को इसीलिए बनारस भेजा था कि इन्हों को जाकर समझाओ, बाप का भी टाइटल अपने ऊपर रख बैठे हो. ಬಾಬಾ ಹೇಳೋದು ಬನಾರಸ್ ಕಾಲೇಜಲ್ಲಿ ಎಲ್ಲಿ ವೇದ ಶಾಸ್ತ್ರ ಉಪನಿಷತ್ ಎಲ್ಲ ಕಲ್ಸ್ಕೊಡ್ತಾರಲ್ಲ ಅಲ್ಲಿ ಎಲ್ಲ ಇಂಥ ಟೈಟಲ್ ಅನ್ನ ಕೊಂಡ್ಕೊಳ್ತಾರೆ.
ಬಾಬೋರು ಗುಪ್ತಾಜಿ ಅವರನ್ನ ಕಳಿಸಿದ್ರು. ಗುಪ್ತಾಜಿ ಅಣ್ಣವರು ಡೆಲ್ಲಿಯವರು, ಅವರನ್ನ ಕಳಿಸಿದ್ರು ಬನಾರಸ್ಸಿಗೆ. ಅಲ್ಲಿ ಹೋಗಿ ತಿಳಿಸ್ಕೊಡು, ಬಾಬೋರ್ ಟೈಟಲ್ನೆಲ್ಲ ಮನುಷ್ಯರು ತಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಶ್ರೀ ಶ್ರೀ 108, ಶ್ರೀ ಶ್ರೀ 1008, 16,108 ಇದೆಲ್ಲ ನಂಬರ್ ತಮ್ಮ ಮೇಲೆ ಇಟ್ಕೊಂಡ್ ಬಿಟ್ಟಿದ್ದಾರೆ. बाप को श्री श्री 108 जगत गुरु कहा जाता, माला भी 108 की होती है, 8 रतन गाए जाते, वो 5वीं तानर होते, इसलिए उनको जपते हैं, फिर उनसे कम 108 की पूजा करते हैं। यज्ञ जब रचते तो कोई 1000 सालिग्राम बनाते, कोई 10,000, कोई 50,000, कोई लाख भी बनाते हैं। बाबोरे श्री श्री 108 ಜಗದ್ಗುರು ಅಂದ್ರೆ 108 ಮಣಿ ಮಾಲೆಯನ್ನ ತಯಾರು ಮಾಡೋರು. ಸುಮ್ನೆ ಟೈಟಲ್ ಇಟ್ಕೊಂಡಿಲ್ಲ, ಬಾಬೋರ ಕರ್ತವ್ಯ ವಾಚಕ ನಾಮಗಳಿದು. ಅಷ್ಟರತ್ನಗಳು ಗಾಯನ ಇದೆ. ಯಾರು ಪಾಸ್ ವಿತ್ ಆನರ್ ಆಗೋರು, ಗೌರವಾನ್ವಿತವಾಗಿ ಪಾಸ್ ಆಗುವಂತವ್ರು. ಆದ್ದರಿಂದನೇ ಅವರನ್ನ ಎಲ್ಲರೂ ಜಪಿಸ್ತಾರೆ, ಸ್ಮರಿಸ್ತಾರೆ. ಅದಕ್ಕಿಂತ 8 ಫಸ್ಟ್, ಅದಕ್ಕಿಂತ ಕಮ್ಮಿ 100. 108ರದ್ದು ಪೂಜೆ ಆಗುತ್ತೆ. ನೋಡಿ, ಯಜ್ಞ ರಚನೆ ಮಾಡ್ತಾರಲ್ಲ, ರುದ್ರ ಯಜ್ಞ ಎಲ್ಲ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಅವಾಗ 1000 ಸಾಲಿಗ್ರಾಮ, ಕೆಲವರು 10,000, 50,000, ಲಕ್ಷ ಸಾಲಿಗ್ರಾಮಗಳನ್ನ ಮಾಡ್ತಾರೆ. ಮಣ್ಣಿಂದ ಮಾಡ್ತಾರೆ, ಮತ್ತೆ ಯಜ್ಞ ರಚನೆ ಮಾಡ್ತಾರೆ. ಸೇಟ್ ಎಂತೆಂತವ್ರು ಅಚ್ಚೆ ಅಚ್ಚೆ ಅಚ್ಚಾ ಬಡಾ ಸೇಟ್ ಹೋಗ ಲೋಕ್ ಬನಾಯಿಗ. ಒಳ್ಳೆ ಶ್ರೀಮಂತ ಸೇಟ್ ಆದ್ರೆ ಏನ್ ಮಾಡ್ತಾರೆ, ಅವರು ಲಕ್ಷಾಂತರದಷ್ಟು ಸಾಲಿಗ್ರಾಮಗಳನ್ನ ಮಾಡ್ತಾರೆ. बाबा ने समझाया, माला तो बड़ी है ना, 16,108 की माला बनाते हैं. ಬಾಬಾ ಹೇಳ್ತಾರೆ, ಮಾಲೆ ಅಂತೂ ದೊಡ್ಡದಲ್ವಾ, 16,108 ಮಣಿ ಮಾಲೆ ಮಾಡ್ತಾರೆ. तुम बच्चों को बाप बैठ समझाते हैं, तुम सभी भारत की सेवा कर रहे हो बाप के साथ. ಈ ಮಕ್ಕಳಿಗೆ ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ನೀವು ಎಲ್ರೂ ಭಾರತದ ಸೇವೆ ಮಾಡ್ತಾ ಇದ್ದೀರಿ, ಬಾಬೋರ ಜೊತೆಗೆ ಮಾಡ್ತಾ ಇದ್ದೀರಿ. ಬಾಬೋರ್ದು ಪೂಜೆ ಆಗುತ್ತೆ ಅಂದ್ಮೇಲೆ ಮಕ್ಕಳದ್ದು ಪೂಜೆ ಆಗ್ಬೇಕಲ್ಲ. ಏನೈ ಜಾನ್ತೆ ಕಿ ರುದ್ರ ಪೂಜಾ ಕ್ಯೂ ಹೋತಿ ಹೈ, ಆದ್ರೆ ಮನುಷ್ಯರಿಗೆ ಗೊತ್ತಿಲ್ಲ ರುದ್ರ ಪೂಜೆ ಯಾಕಾಗುತ್ತೆ, ರುದ್ರ ಯಜ್ಞ ಯಾಕೆ ಮಾಡ್ತಾರೆ ಅನ್ನೋದು. बच्चे तो सब शिव बाबा के, इस समय सृष्टि की कितनी आदमशुमारी है, इसमें सब आत्माएं शिव बाबा के बच्चे ठहरे ना. ಈ ಮಕ್ಕಳೆಲ್ಲರೂ ಶಿವ ಬಾಬೋರ್ ಮಕ್ಕಳು. ಈ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ, ಎಲ್ಲ ಆತ್ಮಗಳು ಶಿವ ಬಾಬೋರ್ ಮಕ್ಕಳಲ್ವಾ. ಪರಂತು ಮದದ್ಗಾರ್ ಸಬ್ ನಹಿ ಹೋತೆ, ಪ್ರಪಂಚದಲ್ಲಿರೋ ಎಲ್ಲ ಆತ್ಮಗಳು ಶಿವ ಬಾಬೋರ್ ಮಕ್ಕಳೇ, ಆದ್ರೆ ಎಲ್ಲರೂ ಬಾಬೋರ್ ಕಾರ್ಯದಲ್ಲಿ ಸಹಯೋಗಿಗಳು ಆಗೋದಿಲ್ಲ. ಈ ಸಮಯ ತುಮ್ ಜಿತನಾ ಯಾದ್ ಕರ್ತೆ ಹೋ ಉತನಾ ಊಂಚ್ ಬಂತೆ ಹೋ. ಈ ಸಮಯದಲ್ಲಿ ನೀವು ಎಷ್ಟು ಬಾಬೋರ್ ನೆನಪು ಮಾಡ್ತಿರೋ ಅಷ್ಟು ಶ್ರೇಷ್ಠರಾಗ್ತೀರಿ. पूजन लायक बनते हो, ऐसा और कोई की ताकत नहीं, ये बात समझाए, इसलिए कह देते ईश्वर का अंत कोई नहीं जानते हैं. ಈ ಸಮಯದಲ್ಲಿ ನೀವು ಎಷ್ಟು ಬಾಬೋರ್ ನೆನಪು ಮಾಡ್ತಿರೋ ಅಷ್ಟು ಶ್ರೇಷ್ಠರಾಗ್ತೀರಿ, ಪೂಜೆಗೆ ಯೋಗ್ಯರಾಗ್ತೀರಿ. ಹಂಗಲ್ಲ, कोई की ताकत नहीं जो बात समझाए. ಬಾಬೋರ್ ಜ್ಞಾನನ ಇನ್ನೊಬ್ರು ಯಾರು ತಿಳಿಸ್ಕೊಡಕ್ ಸಾಧ್ಯ ಇಲ್ಲ. ಆದ್ದರಿಂದ ಹೇಳಲಾಗುತ್ತೆ, ಈಶ್ವರನ ಅಂತ್ಯವನ್ ಯಾರು ಕಂಡಿಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಹಂತ್ ಅಂತ ಹೇಳ್ಬಿಟ್ರು. ಬಾಬೋರೇ ಬಂದು ತಿಳಿಸ್ಕೊಡ್ತಾರೆ, ಏಕೆಂದ್ರೆ ಬಾಬೋರಿಗೆ ಜ್ಞಾನ ಸಾಗರ ಅಂತ ಕರೀಲಾಗುತ್ತೆ. ಜರೂರ್ ಜ್ಞಾನ ದೇಗಾನ ಅಂದ್ಮೇಲೆ ಬಾಬೋರ್ ಅವಶ್ಯಕವಾಗಿ ಜ್ಞಾನ ಕೊಡ್ತಾರಲ್ವಾ. ಪ್ರೇರಣಾಕಿ ತೋ ಬಾತ್ ಹೋತಿ ನಹಿ, ಪ್ರೇರಣೆಯ ಮಾತಂತೂ ಇಲ್ವೇ ಇಲ್ಲ. भगवान कोई प्रेरणा से समझाते हैं क्या, तुम जानते हो उनके पास सृष्टि के आदि मध्य अंत का ज्ञान है. ಭಗವಂತ ಯಾರಿಗೂ ಪ್ರೇರಣೆಯಿಂದ ಏನನ್ನು ತಿಳಿಸ್ಕೊಡಲ್ಲ. ಪರಂಧಾಮದಲ್ಲಿ ಕುತ್ಕೊಂಡು ಪ್ರೇರಣೆಯಿಂದ ಏನು ಹೇಳಲ್ಲ. ನಾವೇ ಹೇಳ್ತಾರೆ, ನಾನು ಇಲ್ಲಿ ಬಂದು ಕುತ್ಕೊಂಡು ಹೇಳೋದೇ ಅರ್ಥ ಆಗೋದೆಷ್ಟು, ಇನ್ ಪ್ರೇರಣೆ ಯಾರಿಗೆ ಎಷ್ಟು ಅರ್ಥ ಆಗುತ್ತೆ. ಈ ಮಕ್ಕಳಿಗೆ ಗೊತ್ತಿದೆ, ಅವ್ರ ಹತ್ರ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಫಿರ್ ತುಮ್ ಬಚ್ಚೋ ಕೋ ಸುನಾತೆ ಹೈ, ಅದನ್ನೇ ನಿಮ್ಮ ಮಕ್ಕಳಿಗೆ ಬಾಬೋರು ತಿಳಿಸ್ಕೊಡ್ತಾರೆ. ಈ ನಿಶ್ಚಯ ಇದೆ ನಿಮ್ಮ ಮಕ್ಕಳಿಗೆ, ನಿಶ್ಚಯ ಹೋತೆ ಹುಯೇ ಬಿ ಫಿರ್ ಬಿ ಬಾಪ್ ಕೋ ಭೂಲ್ ಜಾತೆ ಹೈ. ನಿಶ್ಚಯ ಇದ್ರೂ ಬಾಬೋರನ್ನ ಮರ್ತೆ ಬಿಡ್ತೀರಿ. ಬಾಪ್ ಕಿ ಯಾದ್ ಯೇ ಪಢಾಯಿ ಕಾ ತಂತ್,
याद की यात्रा से कर्मातीत अवस्था को पाने में मेहनत लगती है. ಬಾಬಾವರ ನೆನಪು ಅನ್ನೋದೇನಿದೆ ಇದೇ ಈ ವಿದ್ಯೆಯ ಸಾರಾಂಶ. ಅಥವಾ ಇಷ್ಟು ದೊಡ್ಡ ಜ್ಞಾನ ಸಾಗರದಷ್ಟು ಜ್ಞಾನದ ಒಂದೇ ಒಂದು ಹನಿ ಅಂದ್ರೆ ಬಾಬಾವರ ನೆನಪು. ನೆನಪಿನ ಯಾತ್ರೆಯಿಂದನೇ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಳೋ ಪರಿಶ್ರಮ ಪಡ್ಬೇಕು. ಇದ್ರಲ್ಲೇ ಮಾಯೆ ವಿಘ್ನನು ಹಾಕುತ್ತೆ. पढ़ाई में इतने विघ्न नहीं आते हैं. अब शंकर के लिए कहते शंकर आंख खोलते तो विनाश होता है. ವಿದ್ಯೆಯಲ್ಲಿ ಅಷ್ಟೊಂದು ವಿಘ್ನಗಳು ಬರೋದಿಲ್ಲ. ವಿದ್ಯೆ ಓದುವಾಗ ಅಷ್ಟೊಂದು ವಿಘ್ನ ಬರಲ್ಲ, ಎಷ್ಟು ನೆನಪಿನ ಯಾತ್ರೆಯಲ್ಲಿ ಬರುತ್ತೆ. ಬಾಬಾ ಹೇಳ್ತಾರೆ, ಶಂಕರನಿಗೆ ಏನ್ ಹೇಳ್ತಾರೆ, ಮೂರನೇ ಕಣ್ಬಿಟ್ರೆ ಈ ಕಲಿಯುಗ ವಿನಾಶ ಆಗುತ್ತೆ ಅಂತ. ये कहना भी ठीक नहीं है. बाबा कहते न मैं विनाश कराता हूँ न वह करते रांग है. ಈ ತರ ಹೇಳೋದು ತಪ್ಪಾಗುತ್ತೆ. ಶಂಕರ ಮೂರನೇ ಕಣ್ಬಿಟ್ಟು ವಿನಾಶ ಆಗುತ್ತೆ ಅನ್ನೋದು. ಯಾಕೆಂದ್ರೆ ಬಾಬಾ ಹೇಳೋದು ನಾನು ವಿನಾಶ ಮಾಡಿಸೋದು ಇಲ್ಲ, ಶಂಕರ ಮಾಡೋದು ಇಲ್ಲ. ಇದು ರಾಂಗ್. ಇದು ದೇವತಾಯಿ ತೊಡಿ ಪಾಪ ಕರೆಂಗೆ. ದೇವತೆಗಳು ಪಾಪ ಮಾಡಕ್ ಹೇಗ್ ಸಾಧ್ಯ ಇದು? ಈಗ ಶ್ರೀ ಬಾಬಾ ಅವ್ರು ಕುತ್ಕೊಂಡು ಎಲ್ಲ ಮಾತನ್ನ ತಿಳಿಸ್ಕೊಡ್ತಾರೆ. ಆತ್ಮ ಈ ಶರೀರ ಜೊತೆ ರಥದ ಜೊತೆಯಲ್ಲಿದೆ. ಪ್ರತಿ ಒಂದು ಆತ್ಮನು ಈ ರಥದಲ್ಲಿ ಸವಾರಿ ಮಾಡ್ತಾ ಇದೆ. ಅಂದ್ರೆ ಆತ್ಮ ಈ ಶರೀರವನ್ನ ನಡೆಸ್ತಾ ಇದೆ. ಬಾಬಾ ಹೇಳ್ತಾರೆ, ನಾನು ಇನ್ಕಾ ಲೋನ್ ಲೇತಾ ಹೂಂ. ಬ್ರಹ್ಮ ಬಾಬಾವರ ಈ ರಥವನ್ನ ನಾನು ಲೋನ್ ತಗೊಳ್ತೀನಿ. ಇಸಿಲಿಯೇ ಮೇರಾ ದಿವ್ಯ ಅಲೌಕಿಕ ಜನ್ಮ ಕಹಾ ಜಾತಾ ಹೈ. ಆದ್ದರಿಂದನೇ ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕ ಅಂತ ಕರೀಲಾಗುತ್ತೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ 84 ಜನ್ಮಗಳ ಚಕ್ರ. जानते हो अभी हम घर जाते हैं फिर ಸ್ವರ್ಗ में आएंगे. ಈ ಮಕ್ಕಳಿಗೆ ಗೊತ್ತಿದೆ, ಇಲ್ಲೆಲ್ಲ ಡ್ರಾಮಾ ಮುಗಿದ್ಮೇಲೆ ಎಂಡ್ ಆದ್ಮೇಲೆ ನಾವೆಲ್ಲರೂ ಫಸ್ಟ್ ನಮ್ಮ ಮನೆಗೆ ಹೋಗ್ತೀವಿ, ಅಲ್ಲಿಂದ ಸ್ವರ್ಗದಲ್ಲಿ ಬರ್ತೀರಿ. ಬಾಬೋರು ಬಹಳ ಸಹಜ ಮಾಡಿ ತಿಳಿಸ್ಕೊಡ್ತಾರೆ ಪ್ರತಿ ಒಂದು ಮಾತನ್ನು. ಇಸ್ಮೆ ಆರ್ಟ್ ಫೇಲ್ ನಹಿ ಹೋನಾ ಹೈ. ಕೇತೆ ಹೇ ಬಾಬಾ ಪಡೆ ಲಿಖೆ ನಹಿ ಹೈ. ಇದ್ರಲ್ಲಿ ಏನು ನೀವು ನಿರಾಶರಾಗ್ಬೇಕಾಗಿಲ್ಲ. ಅನೇಕ ಮಕ್ಕಳು ಹೇಳ್ತಾರೆ, ಬಾಬಾ ನಾವೇನೋ ಓದು ಬರಹ ಕಲ್ತಿಲ್ಲ ಅಂತ. ಮುಖ್ಸೆ ಕುಚ್ ನಿಕಲ್ತಾ ನಹಿ ಪರಂತು ಐಸಾ ತೋ ಹೋತಾ ನಹಿ. ಮುಖ್ಸೆ ಜರೂರ್ ಚಲ್ತಾ ಮುಕ್ತೋ ಜರೂರ್ ಚಲ್ತಾ ಹಿ ಹೇ. ಬಾಬಾ ನಾವೇನೋ ಓದು ಬರಹ ಕಲ್ತಿಲ್ಲಪ್ಪ, ಅದಕ್ಕೆ ನಮಗ್ ಜ್ಞಾನ ಹೇಳಕ್ ಬರಲ್ಲ, ಬಾಯಿ ತೆರೆಯದೇ ಇಲ್ಲ ಅಂತ. ಈ ತರ ಆಗಕ್ಕೆ ಸಾಧ್ಯನೇ ಇಲ್ಲ. ಬಾಯಂತೂ ಸದಾ ನಡೀತಾ ಇರುತ್ತಲ್ಲ, ಬೇರೆ ಎಲ್ಲ ಮಾತಾಡಕ್ ಬರುತ್ತಲ್ಲ ನಿಮ್ಗೆ. ಖಾನಾ ಖಾತೆ ಹೋ ಮುಖ್ ಚಲ್ತಾ ಹೇನಾ, वाणी न निकले तो हो नहीं सकता. ಬಾಬಾ ನೇ ಬಹು ಸಿಂಪಲ್ ಸಮಜಾಯಾ ಹೈ. ಊಟ ಮಾಡಕ್ ಬರುತ್ತಲ್ವಾ, ಊಟ ಮಾಡೋದು ಬಾಯಿಂದ ತಾನೇ ಊಟ ಮಾಡ್ತೀರಿ, ಮಾತು ಬಾಯಿಂದಾನೇ ಹಾಡ್ತೀರಿ, ಅಂದ್ಮೇಲೆ ಯಾಕೆ ಜ್ಞಾನ ಹೇಳಕ್ ಬರಲ್ಲ? ಬಾಬಾ ಹೇಳ್ತಾರೆ, ಬಹಳ ಸಿಂಪಲ್ ಆಗಿ ನಾನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. कोई मौन में रहते तो भी ऊपर में इशारा देते हैं, उनको याद करो. ಈಗ ಯಾರು ಮೌನ ಇದಾರೋ, ಮಾತು ಬರಲ್ವೋ, ಅವ್ರು ಸಿಗ್ನಲ್ ಅಲ್ಲಂತೂ ಮಾತಾಡ್ತಾರಲ್ಲ, ಬೆರಳು ಮಾಡಿ ಮೇಲ್ ಮಾಡಿ ತೋರಿಸ್ತಾರೆ, ಭಗವಂತನ್ ನೆನ್ಪ್ ಮಾಡಿ ಅಂತ. ದುಃಖ ಹರ್ತ ಸುಖ ಕರ್ತ ಒಬ್ರೇ, ಅವರೇ ದಾತ ತಂದೆ. ಭಕ್ತಿ ಮಾರ್ಗ ಮೇ ಭಿ ದಾತಾ ಹೇ ತೋ ಇಸ್ ಸಮಯ ಮೇ ಭಿ ದಾತಾ ಹೇ. फिर वानप्रस्थ में तो है ही ಶಾಂತಿ. ಭಕ್ತಿ ಮಾರ್ಗದಲ್ಲೂ ದಾತ ಶಿವಬಾಬಾವ್ರೆ. ಭಕ್ತಿಯಲ್ಲಿ ಭಕ್ತರಿಗೆ ಫಲ ಕೊಡೋ ದಾತನೂ ಶಿವಬಾಬಾವ್ರೆ. ಜ್ಞಾನದಲ್ಲಿ ಜ್ಞಾನ ಕೊಟ್ಟು ಪ್ರಾಪ್ತಿ ಕೊಡೋ ದಾತನು ಶಿವಬಾಬಾವ್ರೆ. ಮತ್ತೆಲ್ಲ ಸೇವೆ ಮುಗಿಸಿ ವಾನಪ್ರಸ್ಥ ಶಾಂತಿಧಾಮಕ್ಕೆ ಹೋಗ್ಬಿಡ್ತಾರೆ. ನೀವು ಮಕ್ಕಳು ಶಾಂತಿಧಾಮ ನಿವಾಸಿಗಳೇ. ನಿಮ್ಮ ಪಾತ್ರನೂ ನಿಗದಿಯಾಗಿದೆ, ಯಾವುದನ್ನ ನೀವು ಸಾಕಾರದಲ್ಲಿ ಮಾಡ್ತೀರಿ. ಜೋ ಆಕ್ಟ್ ಮೇ ಆತಾ ಹೈ. ಏನ್ ಪಾತ್ರ ನಿಗದಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಏನ್ ಪಾತ್ರ ಮಾಡ್ತೀರಿ, ಅದು ಏನ್ ನಿಗದಿ ಇದೆ ಅದನ್ನೇ ಮಾಡ್ತೀರಿ. अभी हमारा पार्ट है विश्व को नया बनाना. उनका नाम बड़ा अच्छा है, हेवनली गॉड ಫಾದರ್. ಬಾಬಾ ಹೇಳ್ತಾರೆ, ನಮ್ಮ ಪಾತ್ರನೇ ಈಗ ಈ ವಿಶ್ವವನ್ನ ಹೊಸದನ್ನಾಗಿ ಮಾಡೋದು, ಹೊಸ ವಿಶ್ವವನ್ನ ಸ್ಥಾಪನೆ ಮಾಡೋದು. ಅದಕ್ಕೆ ಬಾಬೋರ್ದು ಬಹಳ ಸಿಹಿಯಾದ ಹೆಸರಿದೆ, ಹೆವನ್ಲಿ ಗಾಡ್ ಫಾದರ್. ಬಾಬಾ ರಚಯಿತ, ಸ್ವರ್ಗದ ರಚಯಿತ. ಬಾಬೋರ್ ನರಕ ರಚನೆ ಮಾಡ್ತಾರೇನು? ಪುರಾಣಿ ದುನಿಯಾ ಕೊಯ್ ರಚತೆ ಹೇ ಕ್ಯಾ? ನಿರ್ಮಾಣ ಮಾಡಿದೀವಿ, ಕಟ್ಟಿದೀವಿ ಅಂದ್ರೆ ಹೊಸದಲ್ವಾ, ಹಳೆದನ್ನ ಯಾರಾದ್ರೂ ಕಟ್ಟಕ್ಕಾಗತ್ತಾ? ಮಕಾನ್ ಹಮೇಶಾ ನಯಾ ಬನಾಯಾ ಜಾತಾ ಹೇ. ಶ್ರೀ ಬಾಬಾ ನೈ ದುನಿಯಾ ರಚತೆ ಬ್ರಹ್ಮ ದ್ವಾರ.
ಮನೆ ಹೊಸದನ್ನ ಕಟ್ಟೋದ್ರ ಅರ್ಥನೇ ಹೊಸದು ಅಂತ. ಹಾಗೆ ಶಿವಬಾಬನು ಹೊಸ ಸೃಷ್ಟಿಯನ್ನ ರಚನೆ ಮಾಡ್ತಾರೆ ಅಂದ್ರೆ ಅದು ಬ್ರಹ್ಮನ ಮೂಲಕ. इनको पाठ मिला हुआ है, यहाँ पुरानी दुनिया में जो भी मनुष्य है सब एक दो को दुख देते रहते हैं. ಎಲ್ಲರಿಗೂ ಪಾತ್ರ ಸಿಕ್ಕಿದೆ. ಯಾರ್ಯಾರಿಗೆ ಏನೇನ್ ಪಾತ್ರ ಸಿಕ್ಕಿದೆ ಅವ್ರವ್ರ ಪಾತ್ರ ಅವ್ರು ಮಾಡ್ತಿದ್ದಾರೆ. ಇದು ಹಳೆ ಜಗತ್ತು. ಇಲ್ಲಿ ಮನುಷ್ಯರು ಒಬ್ರು ಮತ್ತೊಬ್ಬರಿಗೆ ದುಃಖನೇ ಕೊಡ್ತಾ ಇರ್ತಾರೆ. तुम जानते हो हम शिव बाबा की संतान, इस शरीरधारी प्रजापिता ब्रह्मा के बच्चे हो गए, अडॉप्टेड. ಈ ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳು ಶಿವ ಬಾಬೋರ್ ಮಕ್ಕಳು. ಶರೀರಧಾರಿ ಆಗಿದ್ದೀವಿ, ಪ್ರಜಾಪಿತ ಬ್ರಹ್ಮ ತಂದೆ ಮಕ್ಕಳು. ಹೇಗೆ? ದತ್ತು ಮಕ್ಕಳು. ಶಿವಬಾಬೋರು ಬ್ರಹ್ಮನ ಮೂಲಕ ನಮ್ಮನ್ನ ದತ್ತು ತಗೊಂಡಿದ್ದಾರೆ. ಹಮ್ಕೋ ಜ್ಞಾನ ಸುನಾನೆ ವಾಲಾ ಶಿವ ಬಾಬಾ ರಚಯಿತಾ ಹೇ. ನಮಗೆ ಜ್ಞಾನ ಕೊಡೋರು ನೇರವಾಗಿ ಶಿವ ಬಾಬಾ ರಚಯಿತನೇ. ಯಾರು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ಕೊಡ್ತಾರೆ. ತುಮಾರಿ ಏಮ್ ಆಬ್ಜೆಕ್ಟ್ ಏ ಬನ್ನ. ನಿಮ್ಮ ಗುರಿ ಉದ್ದೇಶನೇ ಈ ತರ ಆಗೋದು. ಯಾರ ತರ? ಲಕ್ಷ್ಮೀ ನಾರಾಯಣರಂತೆ ಆಗೋದು. ಮನುಷ್ಯ देखो कितना खर्च कर मार्बल आदि की मूर्ति बनाते. यह ईश्वरीय विश्वविद्यालय, ವರ್ಲ್ಡ್ ಯೂನಿವರ್ಸಿಟಿ. ಮನುಷ್ಯರು ನೋಡಿ ಎಷ್ಟೊಂದು ಹಣ ಖರ್ಚು ಮಾಡಿ ಮೂರ್ತಿಗಳನ್ನ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಮಾರ್ಬಲ್ ಮೂರ್ತಿ ಮಾಡಕ್ಕೆ. ಈಗ ಎಲ್ಲರದು ಫ್ಯಾಷನ್. ಬುದ್ಧನ ಮೂರ್ತಿನ ಎಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಡ್ತಾರೆ. ತಾವು ತಪಸ್ ಮಾಡಲ್ಲ, ತಪಸ್ವಿದು ಮೂರ್ತಿ ಇಡ್ತಾರೆ ಅಷ್ಟೇನೆ. ಇದು ಈಶ್ವರೀಯ ವಿಶ್ವವಿದ್ಯಾಲಯ, ವರ್ಲ್ಡ್ ಯೂನಿವರ್ಸಿಟಿ. ಇದು ಇಡೀ ಯೂನಿವರ್ಸ್ ಅನ್ನೇ ಚೇಂಜ್ ಮಾಡೋ ಯೂನಿವರ್ಸಿಟಿ ಇದು. ಉನೋ ಕಿ ಜೋ ಬಿ ಕ್ಯಾರೆಕ್ಟರ್ಸ್ ಹ್ಯಾವ್ ಅಸುರಿ, ಆದಿ ಮಧ್ಯ ಅಂತ್ ದುಃಖ ದೇನೆ ವಾಲೆ. ಇವತ್ತಿನ ಮನುಷ್ಯರ ಕ್ಯಾರೆಕ್ಟರ್ ಎಂತದು? ಆಸುರಿ ಕ್ಯಾರೆಕ್ಟರ್ಸ್. ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂತ ಕ್ಯಾರೆಕ್ಟರ್ಸ್. ನಿಮ್ದು ಈಶ್ವರೀಯ ಯೂನಿವರ್ಸಿಟಿ, ಈಶ್ವರೀಯ ವಿಶ್ವವಿದ್ಯಾಲಯ ಒಂದೇ. ಇಡೀ ವಿಶ್ವಕ್ಕೆ ಒಂದೇ ವಿದ್ಯಾಲಯ ಇದು. तो ईश्वर आकर खोलते हैं जिससे सारी विश्व का कल्याण हो जाता है. ಸ್ವಯಂ ಈಶ್ವರನೇ ಬಂದು ಈ ವಿಶ್ವವಿದ್ಯಾಲಯವನ್ನ ತೆರೆದಿದ್ದಾರೆ. ನಾವೇ ಹೇಳ್ತಾರೆ ಇಡೀ ವಿಶ್ವ ಕಲ್ಯಾಣ ಆಗದೆ ಈ ವಿದ್ಯಾಲಯದಿಂದ. तुम बच्चों को राइट और रॉन्ग की समझ मिली है ना. ಈಗ ನಿಮಗೆ ಸರಿ ತಪ್ಪು ಒಳ್ಳೇದು ಕೆಟ್ಟದ್ದು ಎಲ್ಲ ಜ್ಞಾನ ಸಿಕ್ಕಿದೆ ಅಲ್ವಾ? और ज्ञान और कोई मनुष्य नहीं जो समझता हो. राइट रॉन्ग को समझाने वाला एक ही राइटियस होता जिसको ट्रूथ कहते हैं. ಸರಿ ತಪ್ಪನ್ನ ಅರ್ಥ ಮಾಡಿಸೋರು ಇನ್ಯಾರು ಮಾಡ್ಸಕ್ ಆಗಲ್ಲ. ಅದನ್ನ ತಿಳಿಸ್ಕೊಡೋರು ಒಬ್ಬರೇ ರೈಟಿಯಸ್, ಸತ್ಯ ತಂದೆ ಮಾತ್ರ. ಯಾರನ್ನ? ಗಾಡ್ ಈಸ್ ಟ್ರೂತ್ ಅಂತ ಕರೀಲಾಗುತ್ತೆ. बाप ही आकर हर एक को राइटियस बनाते हैं. राइटियस बनेंगे तो फिर मुक्ति में जाकर जीवन मुक्ति में आएंगे. ಇಲ್ಲಿ ಬಾಬೋರ್ ಬಂದು ತನ್ನ ಪ್ರತಿ ಒಂದು ಮಕ್ಕಳನ್ನು ರೈಟಿಯಸ್, ರೈಟ್ ಆಗಿರೋ ಮಾರ್ಗ ತೋರಿಸಿ ರೈಟಿಯಸ್ ಅನ್ನಾಗಿ ಮಾಡ್ತಾರೆ. ಯಾರು ರೈಟಿಯಸ್ ಆಗ್ತಾರೆ, ಸತ್ಯದ ದಾರಿಯಲ್ಲಿ ನಡೆದು, ಸತ್ಯ ಅಂದ್ರೆ ದೇವತೆಗಳು. ಬಾಬಾ ಹೇಳ್ತಾರೆ ಮುಕ್ತಿಗೆ ಹೋಗಿ ಜೀವನ್ ಮುಕ್ತಿಗೆ ಬರ್ತಾರೆ. ಸತ್ಯ ಮಾರ್ಗದಲ್ಲಿ ನಡೆಯೋರೆ, सत्ययुगदल बरोरे देवतेगळल्ल. ड्रामा को भी तुम बच्चे जानते हो. आदि से लेकर अंत तक पाठ बजाने नंबर वार आते हो. ಡ್ರಾಮಾದ ಬಗ್ಗೆನೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಆದಿಯಿಂದ ಹಿಡಿದು ಅಂತಿಮದವರೆಗೂ ಪಾತ್ರ ಮಾಡ್ತಾ ನಂಬರ್ ವಾರ್ ಬರ್ತೀರಿ. ये खेल चलता ही रहता है. ಈ ಡ್ರಾಮಾದ ಆಟ ಪ್ರತಿ 5000 ವರ್ಷಕ್ಕೊಮ್ಮೆ ನಡೀತಾನೆ ಇರುತ್ತೆ. ಡ್ರಾಮಾ ಮತ್ತೆ ಶೂಟ್ ಆಗ್ತಾ ಹೋಗುತ್ತೆ. ರಿಪೀಟ್ ಆಗ್ತಾ ಹೋಗುತ್ತೆ, ಶೂಟ್ ಆಗ್ತಾ ಹೋಗುತ್ತೆ. ಎವರ್ ನ್ಯೂ ಹೇ. ಇದು ಯಾವಾಗೂ ಹೊಸದು. ನೋಡಿ, ಮುಂದಿನ ಪ್ರತಿ ಕ್ಷಣನೂ ಹೊಸದೇ ಅಲ್ವಾ? ಎಷ್ಟು ಸಾರಿ ಆದ್ರೂ ಈ ಡ್ರಾಮಾದಲ್ಲಿ ಪಾತ್ರ ಮಾಡಿ ರಿಪೀಟ್ ಮಾಡಿರ್ಲಿ, ಆದ್ರೆ ಯಾರಿಗೂ ನೆನಪಲ್ಲೇ ಇರೋದಿಲ್ಲ. ಅದಕ್ಕೆ ಎಲ್ಲದೂ ಹೊಸದು. ಒಂದ್ ಕಡೆ ನೋಡಿದ್ರೆ ನಥಿಂಗ್ ನ್ಯೂ, ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಎವರ್ ನ್ಯೂ. ड्रामा कभी पुराना नहीं होता है. सब नाटक आदि विनाश में जाते हैं. ಈ ಡ್ರಾಮಾ ಎಂದೂ ಹಳೇದಾಗದೇ ಇಲ್ಲ. ಹಳೇದ್ರಲ್ಲಿ ಹಳೇದು, ಹೊಸದ್ರಲ್ಲಿ ಹೊಸದು. ಇನ್ನೆಲ್ಲ ನಾಟಕ ಮುಂತಾದವುಗಳು ವಿನಾಶ ಆಗುತ್ತೆ. ಇದು ಬೇಹದ್ದಿನ ಅವಿನಾಶಿ ಡ್ರಾಮಾ ಇದು.
इसमें सब ಅವಿನಾಶಿ ಪಾರ್ಟ್ದಾರಿ, ಇದರಲ್ಲಿರೋ ಪಾತ್ರಧಾರಿಗಳನ್ನು ಅವಿನಾಶಿ. ಏಕೆಂದ್ರೆ ಎಲ್ಲರಿಗೂ ಏನೇನ್ ಪಾತ್ರ ಸಿಕ್ಕಿದೆ ಅದು ನಿರ್ವಹಣೆ ಮಾಡಲೇಬೇಕು. ಅವಿನಾಶಿ ಕೇಳ್ವ ಮಾಂಡವ ದೇಖೋ ಕಿತ್ನಾ ಬಡ ಸ್ಟೇಜು ಅವಿನಾಶಿ. ನಾವೇ ಹೇಳ್ತಾರೆ ಇಷ್ಟು ದೊಡ್ಡ ಸ್ಟೇಜ್ ಪೆಂಡಾಲ್ ನೋಡಿ ಎಷ್ಟು ದೊಡ್ಡದಿದೆ, ಇದು ಅವಿನಾಶಿ. ಬಾಬೋರ್ ಬಂದು ಹಳೆ ಸೃಷ್ಟಿಯನ್ನ ಮತ್ತೆ ಹೊಸದನ್ನಾಗಿ ಮಾಡ್ತಾರೆ. ऐसा तुमको साक्षात्कार होगा, जितना नजदीक आएंगे फिर तुमको ಖುಷಿ ಹೋಗಿ. ಇದೆಲ್ಲ ನಿಮಗೆ ಸಾಕ್ಷಾತ್ಕಾರಗಳಾಗುತ್ತೆ. ಎಷ್ಟು ನೀವು ಸತ್ಯಯುಗದ ಹತ್ರ ಬರ್ತಿರೋ ಅಷ್ಟಷ್ಟು ಖುಷಿ ಆಗುತ್ತೆ, ಸಾಕ್ಷಾತ್ಕಾರನು ನೋಡ್ತೀರಿ. कहे कि अब ड्रामा पार्ट पूरा हुआ, ड्रामा को फिर रिपीट करना है. ನಿಮಗೆ ಗೊತ್ತಾಗುತ್ತೆ ಡ್ರಾಮಾ ಎಂಡ್ ಆಗುತ್ತೆ, ಮತ್ತೆ ಹೊಸದು ರಿಪೀಟ್ ಆಗುತ್ತೆ. ಮತ್ತೆ ಹೊಸದಾಗಿ ಎಲ್ಲ ಆತ್ಮಗಳು ಅವ್ರವ್ರ ಟೈಮಿಗೆ ಬರ್ತಾರೆ ಪಾತ್ರ ಮಾಡ್ಲಿಕ್ಕೆ. ಕಲ್ಪ ಪೆಹಲೆ ಬಜಾಯ, ಏನ್ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ? ಯಾವ ಪಾತ್ರ ಕಲ್ಪದ ಹಿಂದೆ ಮಾಡಿದ್ರಲ್ಲ ಅದೇ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ. ಇಸ್ಮೇ ಜರಾ ಭಿ ಫರಕ್ ನಹೀ ಹೋ ಸಕ್ತಾ, ಇದ್ರಲ್ಲಿ ಏನು ಅಂತರ ಇಲ್ಲ. ಆದ್ದರಿಂದ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಮಕ್ಕಳು ಉನ್ನತ ಪದವಿಯನ್ನ ಪಡ್ಕೊಳ್ಬೇಕು. ಪುರುಷಾರ್ಥ ಕರ್ನಾ ಹೇ, ಮೂಂಜನಾ ನಹೀ ಹೇ, ಪುರುಷಾರ್ಥ ಮಾಡಬೇಕು, ಕನ್ಫ್ಯೂಸ್ ಆಗ್ಬಾರ್ದು. ಎಷ್ಟು ಸಾಧ್ಯ ಅಷ್ಟು ಉನ್ನತ ಪದವಿ ಪಡ್ಕೊಳಕ್ ಪುರುಷಾರ್ಥ ಮಾಡಿ. ಡ್ರಾಮಾ ಕೋ ಜೋ ಕರಾನಾ ಹೋಗಾ ಓ ಖರಾಯಿಗ, ಏ ಕೇಹನಾ ಭಿ ರಾಂಗ್ ಹೇ. ಆದ್ರೆ ಡ್ರಾಮಾನ ಯಥಾರ್ಥವಾಗಿ ತಿಳ್ಕೊಳ್ಳಿ. ಎಲ್ಲೋ ಡ್ರಾಮಾದಲ್ಲಿ ಇದ್ದಿದ್ದು ಏನಿದೆಯೋ ಅದು ಮಾಡಿಸುತ್ತೆ, ಡ್ರಾಮಾದಲ್ಲಿ ಇದ್ದಿದ್ದು ಆಗುತ್ತೆ, ಈ ತರ ಹೇಳೋದು ರಾಂಗ್ ಆಗುತ್ತೆ. ಹಮ್ಕೋ ತೋ ಪುರುಷಾರ್ಥ ಕರ್ನಾ ಹಿ ಹೇ, ಏನನ್ನೇ ಪಡ್ಕೊಳ್ಬೇಕಂದ್ರು ಅದು ಪುರುಷಾರ್ಥದಿಂದ ಪಡ್ಕೊಳ್ಬಹುದೇ ಹೊರತು ಡ್ರಾಮಾ ಅಂತ ಕೈ ಕಟ್ ಕೂರೋದ್ರಿಂದ ಏನು ಸಿಗೋದಿಲ್ಲ. ಡ್ರಾಮಾನ ಚೆನ್ನಾಗಿ ತಿಳ್ಕೊಳ್ಳಿ, ಅರ್ಥ ಸಹಿತವಾಗಿ ತಿಳ್ಕೊಳ್ಳಿ. ಬರೀ ಡ್ರಾಮಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ ಮುಖ್ಯ ಸಾರಾಂಶ. पढ़ाई का तंत्र बुद्धि में रख याद की यात्रा से कर्मातीत अवस्था को पाना है. ಈ ವಿದ್ಯೆಯ ಸಾರ ಇಷ್ಟೇನೆ, ನೆನಪು. ವಿದ್ಯೆಯ ಸಾರನೆ ಬುದ್ಧಿಯಲ್ಲಿಟ್ಕೊಳ್ಳಿ, ನೆನಪಿನ ಯಾತ್ರೆ. ಇದರಿಂದನೇ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಳೋದು. ಶ್ರೇಷ್ಠ ಪೂಜನೀಯರಾಗ್ಲಿಕ್ಕೆ ಬಾಬೋರ ಪೂರ ಸಹಯೋಗಿಗಳಾಗಿ. ಎಷ್ಟು ಶ್ರೇಷ್ಠರಾಗಬೇಕು, ಎಷ್ಟು ಪೂಜನೀಯರಾಗಬೇಕೋ ಅದಕ್ಕೆ ಬಾಬೋರಿಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು. ಎರಡನೇದು, सत्य बाप द्वारा राइट रॉन्ग की जो समझ मिली है उससे राइटियस पर जीवन बंध से छूटना है. ಸತ್ಯ ತಂದೆಯಿಂದ ಏನು ಸತ್ಯವಾದ ಮಾರ್ಗದರ್ಶನ ಸಿಗುತ್ತೆ, ತಿಳುವಳಿಕೆ ಸಿಕ್ಕಿದೆ, ಅದರಿಂದ ನೀವು ರೈಟಿಯಸ್ ಆಗಿ ಜೀವನ ಬಂಧನದಿಂದ ಬಿಡುಗಡೆ ಆಗಿ. ಸತ್ಯ ಬಂಧನವನ್ನ ಬಿಡಿಸುತ್ತೆ, ಅಸತ್ಯ ಬಂಧನದಲ್ಲಿ ಬಂಧಿಸುತ್ತೆ. ಅದಕ್ಕೋಸ್ಕರ ಸತ್ಯ ತಂದೆಯಿಂದ ಸತ್ಯವಾದ ಏನು ಸರಿ ತಪ್ಪಿನ ಅರಿವು ಜ್ಞಾನ ಸಿಕ್ಕಿದೆಯೋ ಇದರಿಂದ ರೈಟಿಯಸ್ ಆಗಿ ಜೀವನ ಬಂಧನದಿಂದ ಬಿಡುಗಡೆ ಆಗಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನ ತಗೊಳ್ಳಿ. वरदान. आपस में स्नेह की लेन देन द्वारा सर्व को सहयोगी बनाने वाले ಸಫಲತಾ ಮೂರತ್ ಭವ. ಪರಸ್ಪರ ಸ್ನೇಹವನ್ನ ಹಂಚ್ಕೊಳ್ಳೋದ್ರಿಂದ, ಸ್ನೇಹ ಕೊಡೋದು ತಗೊಳ್ಳೋದ್ರಿಂದ ಸರ್ವರಿಗೂ ಸಹಯೋಗಿಯನ್ನಾಗಿ ಮಾಡ್ಕೊಳ್ಳೋರೆ सफलता मूर्ति भव. अभी ज्ञान देने और लेने की स्टेज पास की, अब स्नेह की लेन देन करो. ಇಲ್ಲಿವರೆಗೂ ಜ್ಞಾನ ಹಂಚ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ರಿ, ಆ ಸ್ಟೇಜ್ ಅನ್ನು ಈಗ ಪಾಸ್ ಮಾಡಿದಿರಿ. ಈಗ ಪರಸ್ಪರ ಸ್ನೇಹವನ್ನು ಹಂಚ್ಕೊಳ್ಳಿ. जो भी सामने आए संबंध में आए स्नेह देना और लेना, इसको कहा जाता सर्व के स्नेही व लवली. ಯಾರೇ ನಿಮ್ಮ ಮುಂದೆ ಬರಲಿ, ನಿಮ್ಮ ಸಂಬಂಧದಲ್ಲಿ ಬರಲಿ,
ಸ್ನೇಹವನ್ನೇ ಕೊಡಿ, ಸ್ನೇಹವನ್ನೇ ತಗೊಳ್ಳಿ, ಇದನ್ನೇ ಹಂಚ್ಕೊಳ್ಳಿ. ಇದಕ್ಕೆ ಹೇಳಲಾಗುತ್ತೆ सर्व स्नेही अथवा लवली। ज्ञान दान अज्ञानियों को करना है, लेकिन ब्राह्मण परिवार में इस दान के महादानी बन। ಜ್ಞಾನ ದಾನ ಕೊಡಬೇಕು ಅಜ್ಞಾನಿಗಳಿಗೆ, ಜ್ಞಾನ ಇಲ್ಲದೆ ಇರೋರಿಗೆ ಜ್ಞಾನ ದಾನ ಮಾಡಿ, ಜ್ಞಾನ ಇರೋರಿಗೆ ಜ್ಞಾನ ಹೇಳೋದಲ್ಲ. ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಈ ದಾನದಲ್ಲಿ ಮಹಾದಾನಿಗಳಾಗಿ, ಸಂಕಲ್ಪ ಮೇ ಬಿ ಕಿಸ್ಕೆ ಪ್ರತಿ ಸ್ನೇಹಕ್ಕೆ ಸಿವಾಯ್ ಅವ್ರ ಕೊಯ್ ಉತ್ಪತ್ತಿ ನ ಏನ್ ದಾನಿ ಆಗ್ಬೇಕು, ಮಹಾದಾನಿ. ಸ್ನೇಹ ಕೊಡಿ, ಸಂಕಲ್ಪದಲ್ಲೂ ಯಾರ ಪ್ರತಿನೂ ಸ್ನೇಹದ ವಿನಃ ಇನ್ನೇನು ಉತ್ಪನ್ನ ಆಗಬಾರ್ದು. ಈಗ ಸ್ನೇಹವನ್ನ ಹಂಚ್ಕೊಳ್ಳೋ, ಆತ್ಮೀಯ ಸ್ನೇಹವನ್ನ ಹಂಚ್ಕೊಳ್ಳೋ ಸಮಯ ಇದು. जब सभी के प्रति स्नेह होता है तो स्नेह का रिस्पांस सहयोग होता है. ನಿಮಗೆಲ್ಲರ ಪ್ರತಿ ಸ್ನೇಹ ಇದೆ ಅಂದ್ರೆ ಸ್ನೇಹದ ಪ್ರತ್ಯುತ್ತರ ಏನು ಅಂದ್ರೆ ಸಹಯೋಗ. ಸ್ನೇಹ ಎಲ್ಲಿರುತ್ತೋ ಅಲ್ಲಿ ಸಹಯೋಗನೂ ಇರುತ್ತೆ. और सहयोग की रिजल्ट सफलता प्राप्त होती है. ಎಷ್ಟು ಎಲ್ಲರ ಸಹಯೋಗ ಸಿಗುತ್ತೋ ಅಷ್ಟು ಸಫಲತೆ ಪ್ರಾಪ್ತಿಯಾಗುತ್ತೆ. स्लोगन, एक सेकंड में व्यर्थ संकल्पों पर फुल स्टॉप लगा दो, यही तीव्र पुरुषार्थ है. ಒಂದು ಸೆಕೆಂಡ್ ಅಲ್ಲಿ ವ್ಯರ್ಥ ಸಂಕಲ್ಪಕ್ಕೆ ಫುಲ್ ಸ್ಟಾಪ್ ಇಡಿ. ಬ್ರೇಕ್ ಎಷ್ಟೊತ್ತು? ಒಂದು ಸೆಕೆಂಡ್ ಇಲ್ಲಿ. ಅದೇ ತರ ಸಂಕಲ್ಪ, ವ್ಯರ್ಥ ಸಂಕಲ್ಪಗಳಿಗೆ ಬ್ರೇಕ್ ಹಾಕಿ ಫುಲ್ ಸ್ಟಾಪ್ ಹಾಕಿ, ಇದೇ ತೀವ್ರ ಪುರುಷಾರ್ಥ. मातेश्वरी जी के अनमोल महावाक्य। आजकल मनुष्य मुक्ति को ही मोक्ष कहते हैं. वो ऐसा समझते जो मुक्ति पाते वो तो जन्म मरण से छूट जाते हैं. ಮಮ್ಮಾರವರ ಅಮೂಲ್ಯ ಮಹಾವಾಕ್ಯ ಇದು. ವರ್ತಮಾನ ಸಮಯದಲ್ಲಿ ಮನುಷ್ಯರು ಮುಕ್ತಿಯನ್ನೇ ಮೋಕ್ಷ ಅಂತ ಹೇಳ್ತಾರೆ. ಈ ತರ ತಿಳ್ಕೊಂಡಿದರೆ ಮುಕ್ತಿ ಪಡ್ಕೊಳ್ಳೋದು ಅಂದ್ರೆ ಅವರು ಜನನ ಮರಣವನ್ನೇ ಬಿಟ್ಟು ಹೋದ್ರು ಅಂತ, ಜನನ ಮರಣದಲ್ಲಿ ಮತ್ತೆ ಬರಲ್ಲ ಅಂತ. वो लोग तो जन्म मरण में न आना इसको ही ऊंच पद समझते हैं. ಜಗತ್ತಲ್ಲಿ ಮನುಷ್ಯ ಏನ್ ತಿಳ್ಕೊಂಡಿದ್ದಾರೆ, ಮೋಕ್ಷನೇ ದೊಡ್ಡ ಪ್ರಾಪ್ತಿ. ಮೋಕ್ಷ ಅಂದ್ರೇನು? ಜನನ ಮರಣದಲ್ಲಿ ಬರ್ದೇ ಇರೋದು, ಅದನ್ನೇ ಉನ್ನತ ಪದವಿ ಅಂತ ತಿಳ್ಕೊಂಡಿದ್ದಾರೆ. ವಹಿ ಪ್ರಾರಬ್ಧ ಮಾನ್ತೆ ಹೈ, ಅದೇ ಪ್ರಾರಬ್ಧ ಅಂತಾನು ತಿಳ್ಕೊಂಡಿದ್ದಾರೆ. जीवन मुक्ति फिर उसको समझते हैं जो जीवन में रहकर अच्छा कर्म करते जैसे धर्मात्मा लोग हैं. उनको जीवन मुक्त समझते हैं. जीवन मुक्ति ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ? ಜೀವನ್ ಮುಕ್ತಿ ಅಂದ್ರೆ ಜೀವನದಲ್ಲಿದ್ದು ಒಳ್ಳೆ ಕರ್ಮ ಮಾಡೋದು. ಹೇಗೆ ಧರ್ಮಾತ್ಮರು ಇದಾರೋ ಅದೇ ತರ ಅದನ್ನೇ ಜೀವನ್ ಮುಕ್ತಿ ಅಂತ ತಿಳ್ಕೊಂಡಿದ್ದಾರೆ. ताकि जीवन बंधन से मुक्त हो जाना वो तो कोटों में से कोई विरला ही समझते हैं. ಆದ್ರೆ ಜೀವನ ಬಂಧನದಿಂದ ಬಿಡಿಸ್ಕೊಳ್ಳೋದಿದೆಯಲ್ಲ, ಇದನ್ನ ತಿಳ್ಕೊಳ್ಳೋದು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ, ಬಹಳ ವಿರಳ. ಜೀವನ್ ಮುಕ್ತಿಯನ್ನ ತಿಳ್ಕೊಂಡಿದ್ದಾರೆ, ಮೋಕ್ಷ ಏನು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಜೀವನದ ಕರ್ಮ ಬಂಧನಗಳಿಂದ ಮುಕ್ತರಾಗದೇನಿದೆ ಇದು ತಿಳ್ಕೊಳ್ಳೋದು ಬಹಳ ವಿರಳ. अब ये है उन्हों की अपनी मत, लेकिन हम तो परमात्मा द्वारा जान चुके हैं. जब तक मनुष्य पहले विकारी कर्म बंधन से मुक्त नहीं हुआ तब तक आदि मध्य अंत दुख से छूट नहीं सकेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಪರಮಾತ್ಮನಿಂದ ನೀವು ತಿಳ್ಕೊಂಡಿದ್ದೀರಿ. ಎಲ್ಲಿವರೆಗೂ ಮನುಷ್ಯರು ಮೊದಲು ವಿಕಾರಿ ಕರ್ಮ ಬಂಧನಗಳಿಂದ ಮುಕ್ತ ಆಗೋದಿಲ್ವೋ ಅಲ್ಲಿವರೆಗೂ ಆದಿ ಮಧ್ಯ ಅಂತ್ಯ ದುಃಖದಿಂದನೂ ಅವರು ಮುಕ್ತರಾಗಕ್ಕೆ ಸಾಧ್ಯ ಇಲ್ಲ. इससे छूटना ये भी एक स्टेज है. ಇದರಿಂದ ಬಿಡುಗಡೆ ಹೊಂದೋದು, ಕರ್ಮ ಬಂಧನದಿಂದ ಬಿಡುಗಡೆ ಹೊಂದೋದನು ಒಂದು ಸ್ಥಿತಿ ಇದು. तो भी पहले जब ईश्वरीय नॉलेज को धारण करे तब उस स्टेज पर पहुंच सके. ಅದನ್ನು ಯಾವಾಗ ಸಾಧ್ಯ? ಮೊದಲು ಈಶ್ವರೀಯ ಜ್ಞಾನ ಧಾರಣೆ ಮಾಡ್ಕೋಬೇಕು, ಅವಾಗ್ಲೇ ಈ ಸ್ಥಿತಿಯನ್ನ ತಲುಪಕ್ಕೆ ಸಾಧ್ಯ. ಯಾವ ಸ್ಥಿತಿಯನ್ನ? ಕರ್ಮ ಬಂಧನದಿಂದ ಮುಕ್ತ ಸ್ಥಿತಿಯನ್ನ ತಲುಪಕ್ ಸಾಧ್ಯ. और उस स्टेज पर पहुंचने वाला पहुंचाने वाला स्वयं परमात्मा चाहिए. ಈ ಕರ್ಮ ಬಂಧನದಿಂದ ಬಿಡಿಸೋರು, ಜೀವನ್ ಮುಕ್ತಿಗೆ ತಲುಪಿಸೋರು ಅವ್ರು ಯಾರು? ಮನುಷ್ಯರಲ್ಲ, ಪರಮಾತ್ಮನಿಂದ ಮಾತ್ರ ಸಾಧ್ಯ. ಏಕೆಂದ್ರೆ ಮುಕ್ತಿ ಜೀವನ್ ಮುಕ್ತಿ ಕೊಡೋರು ಅವರು.
वो भी एक ही समय आए सबको मुक्ति जीवन मुक्ति दे देते हैं और ಬರೋದು 5000 ವರ್ಷಕ್ಕೊಮ್ಮೆ ಕಲ್ಪಕ್ಕೊಮ್ಮೆ ಮಾತ್ರ ಬಂದು ಮುಕ್ತಿ ಜೀವನ್ ಮುಕ್ತಿಯನ್ನ ಕೊಡ್ತಾರೆ. बाकी परमात्मा कोई अनेक बार नहीं आते हैं. परमात्मा इस सृष्टिಗೆ अनेक बारी ಬರೋದಿಲ್ಲ. न कि ऐसा समझो परमात्मा ही सब अवतार धारण करते हैं. ಮನುಷ್ಯ ಹೇಳ್ತಾರಲ್ಲ ಪರಮಾತ್ಮ ಆ ಅವತಾರದಲ್ಲಿ ಈ ಅವತಾರದಲ್ಲಿ ಎಲ್ಲಾ ಯುಗದಲ್ಲಿ ಬಂದರೆ ಎಲ್ಲಾ ಸಮಯದಲ್ಲಿ ಆ ತರ ಬರೋದಿಲ್ಲ. ಪರಮಾತ್ಮ ಯಾವುದೇ ಅವತಾರಗಳನ್ನು ಅದು ಯಾವುದೇ ವೇಷವನ್ನು ಧಾರಣೆ ಮಾಡೋದಿಲ್ಲ. ಪರಮಾತ್ಮ ಮತ್ಸ್ಯಾವತಾರ ಕೂರ್ಮಾವತಾರ ಇನ್ನೇನೇನೆಲ್ಲ ಅವತಾರಗಳು ದಶಾವತಾರಗಳು ಹೇಳ್ತಾರಲ್ಲ ಅದು ಯಾವ ಅವತಾರದಲ್ಲೂ ಬರಲ್ಲ. ಯುಗ ಯುಗದಲ್ಲಿ ಬರ್ತಾರೆ ಅಂದ್ರೆ ಯುಗ ಯುಗದಲ್ಲಿ ಬಂದ್ರೆ 4 ಯುಗ ಆಗುತ್ತೆ, 4 ಅವತಾರ ಹೋಗ್ಲಿ 5 ಯುಗ ಸೇರ್ಕೊಳ್ಳಿ 5 ಅವತಾರ. ದಶಾವತಾರ ಎಲ್ಲಿಂದ ಬಂತು? ಇದೆಲ್ಲ ರಾಂಗ್. ಯಾರಿಗ್ ಮೋಕ್ಷನೂ ಸಿಗಲ್ಲ, ಯಾರು ಜನನ ಮರಣದಿಂದ ಬಿಡುಗಡೆನೂ ಆಗಕ್ಕಾಗಲ್ಲ. ಅವಿನಾಶಿ ಪಾತ್ರ ನಿಗದಿಯಾಗಿದೆ. ಆದ್ರೆ ಬಿಡುಗಡೆ ಹೊಂದಬೇಕಾಗಿರೋದು ಯಾವ್ದ್ರಿಂದ? ಕರ್ಮ ಬಂಧನಗಳಿಂದ ಬಿಡುಗಡೆ ಹೊಂದಬೇಕೆ ಹೊರತು ಜನ್ಮದಿಂದ ಅಲ್ಲ. ಈ ನಾಲೆಜ್ ಅನ್ನ ಧಾರಣೆ ಮಾಡ್ಕೊಂಡ್ರೇನೆ ನನ್ನ ಸ್ಥಿತಿಯನ್ನ ಪಡ್ಕೊಳಕ್ಕೆ ಸಾಧ್ಯ. ಮುಕ್ತಿ ಜೀವನ್ ಮುಕ್ತಿ ಎಲ್ಲರಿಗೂ ಸಿಗುತ್ತೆ, ಬಾಕಿ ಮೋಕ್ಷ ಯಾರಿಗೂ ಸಿಗೋದಿಲ್ಲ. ಪರಮಾತ್ಮ ಕಲ್ಪಕ್ಕೊಮ್ಮೆ 5000 ವರ್ಷಕ್ಕೊಮ್ಮೆ ಸೃಷ್ಟಿಯಲ್ಲಿ ಬರ್ತಾರೆ ಹೊರತು ಅವರೆಂದೂ ಬೇರೆ ಬೇರೆ ಅವತಾರಗಳಲ್ಲಿ ಬರೋದಿಲ್ಲ. ಅವ್ಯಕ್ತ ಇಶಾರೆ मनसा सेवा बेहद की सेवा है. जितना मनसा से वाणी से स्वयं सैंपल बनेंगे तो सैंपल को देखकर स्वतः ही आकर्षित होंगे. मनसा ಸೇವೆ ಅನ್ನೋದು ಬೇಹದ್ದಿನ ಸೇವೆ. ಅದು ಎಷ್ಟು ನೀವು ಮನಸ್ಸಿಂದ ವಾಣಿಯಿಂದ ಸ್ವಯಂ ಸ್ಯಾಂಪಲ್ ಆಗ್ತಿರೋ ಆ ಸ್ಯಾಂಪಲ್ ನೋಡಿ ಸ್ವತಃ ಆಕರ್ಷಿತರಾಗ್ತಾರೆ. ಎಲ್ಲ ಹೆಂಗ್ ಕೊಂಡ್ಕೊತಾರೆ? ಯಾವುದೇ ವಸ್ತು ವಸ್ತ್ರ ಆಭರಣ ಸ್ಯಾಂಪಲ್. ಬಾಬಾ ಹೇಳ್ತಾರೆ ನೀವು ಯಾವಾಗ ಸ್ವಯಂ ಸ್ಯಾಂಪಲ್ ಆಗ್ತಿರೋ ನಿಮ್ಮನ್ನ ನೋಡಿ ಅನೇಕರು ಆಕರ್ಷಿತರಾಗ್ತಾರೆ. ದೃಢ ಸಂಕಲ್ಪ ರಖೋ ತೋ ಸಹಜ ಸೇವಾ ಹೋತಿ रहेगी. ಅದಕ್ಕೆ ಮೊದಲು ದೃಢ ಸಂಕಲ್ಪ ಮಾಡಿ. ದೃಢ ಸಂಕಲ್ಪದಿಂದ ಸಹಜವಾಗಿ ಸೇವೆ ಆಗುತ್ತೆ. अगर वाणी के लिए समय नहीं है तो वृत्ति से मनसा सेवा से परिवर्तन करने का समय तो है ना. ನೀವು ವಾಣಿಯಿಂದ ಸೇವೆ ಮಾಡಕ್ ಸಮಯ ಇಲ್ಲದೆ ಇದ್ರು ನಿಮ್ಮ ವೃತ್ತಿಯಿಂದ ಭಾವನೆಗಳಿಂದ ಮನಸ್ಸಿಂದ ಆ ಸೇವೆಯಿಂದ ಪರಿವರ್ತನೆ ಮಾಡಕ್ಕಂತೂ ಸಮಯ ಇದೆ ಅಲ್ವಾ. अब सेवा के सिवाय समय गवाना नहीं. ಈಗ ಸಂಗಮ ಯುಗದಲ್ಲಿ ಸೇವೆ ಇಲ್ಲದೆ ಸಮಯನ ಕಳಿಬಾರ್ದು. ನಿರಂತರ ಯೋಗಿಗಳಾಗಿ ನಿರಂತರ ಸೇವಾದಾರಿಗಳಾಗಿ. यदि मनसा सेवा करना नहीं आता तो अपने संपर्क से अपनी चलन से भी सेवा कर सकते हो. ನಿಮಗೆ ಮನಸಾ ಸೇವೆ ಮಾಡಕ್ ಬರ್ಲಿಲ್ಲ ಅಂದ್ರೆ ನೀವು ನಿಮ್ಮ ಸಂಪರ್ಕದಲ್ಲಿ ಬರ್ತಾರಲ್ಲ, ನಿಮ್ಮ ಸಂಬಂಧದಲ್ಲಿ ಬರ್ತಾರೆ, ಅವ್ರ ಸೇವೆ ಮಾಡಿ. ನಿಮ್ಮ ಚಲನೆಯಿಂದನೂ ನೀವು ಸೇವೆ ಮಾಡ್ಬೋದು. ಅಂತೂ ಮನಸಾ ಸೇವೆ ಬೇಹದ್ದಿನ ಸೇವೆ. ಯಾವುದಾದ್ರೂ ಒಂದು ಸೇವೆಯಲ್ಲಿ ನಿಮ್ಮನ್ನ ನೀವು ಬ್ಯುಸಿಯಾಗಿಟ್ಕೊಳ್ಳಿ. ನಿರಂತರ ಯೋಗಿ ನಿರಂತರ ಸೇವಾದಾರಿಗಳಾಗಿ. ಯಾಕೆಂತ ಹೇಳಿದ್ರೆ ಎಷ್ಟು ಅನೇಕ ಆತ್ಮಗಳಿಗೆ ಸಂಬಂಧ ಸಂಪರ್ಕದಲ್ಲಿ ನಿಮ್ಮ ಚಲನೆ ಚೆಹರೆಯಿಂದ ಸೇವೆ ಮಾಡಕ್ಕಾಗುತ್ತೋ ಅಷ್ಟು ಸೇವೆ ನೀವು ಮಾಡ್ಬೋದು. ಇದು ಪುರುಷೋತ್ತಮ ಸಂಗಮ ಯುಗ, ಕಲ್ಯಾಣಕಾರಿ ಯುಗ. ಇದರಲ್ಲೇ ಸೃಷ್ಟಿಯ ಪರಿವರ್ತನೆ ಆಗುತ್ತೆ. ಕನಿಷ್ಠರಿಂದ ಉತ್ತಮ ಪುರುಷರಾಗ್ತೀರಿ. ಡ್ರಾಮಾ ಅಂತ ಹೇಳಿ ಕೈಕಟ್ಟಿ ಕುತ್ಕೊಂಡ್ರೆ ಏನೂ ಸಿಗಲ್ಲ. ಪುರುಷಾರ್ಥದಿಂದ ಪ್ರಾರಬ್ಧ ಸಿಗುತ್ತೆ ಹೊರತು ಡ್ರಾಮಾ ಅಂತ ಹೇಳೋದ್ರಿಂದ ಅಲ್ಲ. ಅಚ್ಚ ಓಂ ಶಾಂತಿ.